ಈಗ ಕಾರ್ಯಕ್ರಮ ಈ ರೈಸ್ ಅಂದ್ರೆ ನಮ್ಮ ರೈತ ಕರ್ನಾಟಕ ಈ ನಮ್ಮ ಸರ್ಕಾರ 2028 ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾದಕ ಮುಕ್ತವನ್ನಾಗಿ ಮಾಡ್ಕೊಂಡು ಉದ್ದೇಶಿಸಿಕೊಂಡಲ್ಲಿ ಅದಕ್ಕೆಲ್ಲ ನಿಮ್ಗೆಲ್ಲ ಸರ್ಕಾರ ಸಿಗ್ತೈತಿ. ನಮ್ಮ ಪೊಲೀಸ್ ಇಲಾಖೆ ನಿಮ್ಗೆಲ್ಲ ಸರ್ಕಾರ ನೀಡ್ತೀರಿ. ನಿಮ್ಮ ಇಚ್ಛಾಶಕ್ತಿ ಯುವಕರೇ ಹೇಳಿ ಯುವಕರೇ ಗುರಿ ಮುಟ್ಟೋರಿಗೆ ಇಲ್ಲದಿರಿ. ಸ್ವಾಮಿ ವಿವೇಕಾನಂದ ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ. ನಿಮ್ಮಲ್ಲಿ ಅತಿಯಾದ ಶಕ್ತಿ ಇದೆ. ಆ ಶಕ್ತಿಯನ್ನ ಪೊಲೀಸ್ ಇಲಾಖೆಯೊಂದಿಗೆ ನೀವು ನೀಡ್ತೀರ ಅಂತ ಹೇಳ್ತಾ ಆ ಭರವಸೆಯೊಂದಿಗೆ ಈ ಕಾರ್ಯಕ್ರಮ ಆಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಮಾನ್ಯ CPI ಸಾಹೇಬರಿಗೆ ಹಾಗೂ ಗೋಕಾಕ್ ಗ್ರಾಮೀಣ ಠಾಣೆ PSI, ಜಿಲ್ಲಾ ಠಾಣೆ PSI ಕನ್ವಿ ಸರ್ಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಆಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಸ್ಮೆ ಸಾಹೇಬರಿಗೆ ಹೂಗುಚ್ಛ ನೀಡುವುದರ ಮುಖಾಂತರ ಹೂಗುಚ್ಛ ಮಾಡುವುದರ ಮೂಲಕ ಸ್ವಾಗತಿಸಲು ಬಯಸುತ್ತೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಮಾನ್ಯ ತಹಸೀಲ್ದಾರ್ ಸಾಹೇಬರು ರೈಸ್ ಕರ್ನಾಟಕ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಅಭಿಯಾನದ ಕುರಿತು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಟ್ಕೋಡ್ ಸಾಹೇಬರು ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿರ್ತಾರೆ. ಬೇಡ ಅನ್ನೋದನ್ನ ಬಹಳ ಚರ್ಚೆ ಮಾಡಿರ್ತಾರೆ. ಆದ್ರೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನೀವು ವಿಚಾರ ಮಾಡಬೇಕು. ಯಾಕಂದ್ರೆ ವೈಯಕ್ತಿಕವಾದಂತ ಸ್ವಾತಂತ್ರ್ಯ ನಿಮಗಿದೆ, ಆದ್ರೆ ಒಳ್ಳೆಯದನ್ನ ಮಾಡ್ಬೇಕಂತ ನಾವು ಹೇಳ್ತೀವಿ. ಏನ್ ಬೇಡ ಅಂತ ನಾವು ಹೇಳ್ತೀವಿ. ಆದ್ರೂ ಕೆಲವೊಬ್ರು ಏನ್ ಮಾಡ್ತಾರೆ, ಇವತ್ತು ಹೂ ಅಂತಾರೆ, ನಾಳೆ ಅವ್ರಿಗೆ ಏನ್ ಬೇಕಲ್ಲ ಅದನ್ನೇ ಮಾಡ್ತಾರೆ. ಬಟ್ ಇವತ್ತಿನ ದಿನ ನೋಡ್ರಿ, ಯೂಶ್ವಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ನಮ್ಮ ಆಫೀಸರ್ಸ್ಗಳಿಗೆಲ್ಲ ಮಾಡಿ ನಾವು ಮುಗಿಸ್ಬಿಡ್ತೀವಿ. ನಮ್ಮ ಆಫೀಸರ್ಸ್ ಇರ್ಬೋದು, ಕೆಲವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ಗೆ ಸೀಮಿತ ಆಗಿರ್ಬೇಕಂತ ನಾವು ಅಲ್ಲೇ ಮುಗಿಸ್ಬಿಡ್ತೀವಿ. ಬಟ್ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರೋದ್ರೆ ಮಕ್ಕಳ ಸಲುವಾಗಿ, ಎಸ್ಪೆಷಲಿ ಟೀನೇಜರ್ಸ್. ಹೌದಲ್ಲ, ಟೀನೇಜರ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಮೈಂಡ್ ಸೆಟ್ ಹೇಗಿರ್ತೈತಿ ಅಂದ್ರೆ ಬಹಳ ಚಂಚಲ ಇರ್ತದೆ. ಈ ಸದ್ಯ ಇದ್ದಿದ್ದು ಮನಸ್ಥಿತಿ ಇನ್ನೊಂದು ತಾಸು ಬಿಟ್ಟು ಇರುವುದಿಲ್ಲ. ಆ ಮನಸ್ಥಿತಿ ನಮ್ಗೆ ಅನ್ಸಿರ್ತೈತಿ, ಮನೆಗೆ ಹೋಗಿ ಎಕ್ಸಾಮ್ ನಾಳೆ ನಾವು ಓದ್ಬೇಕಂತ ಅನ್ಕೊಂಡಿರ್ತೀವಿ. ನೀವು ಅದ್ರ ಮನೆಗೆ ಹೋದ ತಕ್ಷಣ ಯಾರೋ ಒಂದು ವಿಷಯ ಹೇಳ್ತಾರ, ಮೊಬೈಲ್ದಾಗ ಏನೋ ಕಳಿಸ್ತಾರ, ಅದನ್ನ ಓಪನ್ ಮಾಡ್ತೀವಿ, ಅದ್ರ ಕೈಗೆ ಹಂಗ ಚಲ ಆಗ್ತದೆ. ಹೌದಿಲ್ಲ, ಈ ಕೈ ಯಾರು ಮಾಡಲ್ಲ, ಇದ್ರ ಕೈಲೇ ಮಾಡೋದು. ಅದಕ್ಕೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಜೋಕ್ ಅಂತ ಅನ್ಕೋಬಹುದು ಇದನ್ನ. ಇತ್ತೀಚೆಗೆ ಮಕ್ಕಳು ಏನಾದ್ರು ಇನ್ನೊಂದು ಸ್ವಲ್ಪ ಇದಾಗ್ತಿರ್ಬೋದು, ಇನ್ನೊಂದು 30 ವರ್ಷದ ದಿನ ಜೀವಂತಿದ್ರಂದ್ರೆ, ಯಾಕಂದ್ರೆ ಅಲ್ಲಿವರೆಗೂ ಬದುಕ್ತಿರ್ಲಿಲ್ಲ ಗೊತ್ತಿಲ್ಲ, ನಾವು ಬದುಕ್ತಿರ್ಲಿಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ನಮ್ದು ಲೈಫ್ ಸ್ಟೈಲ್ ಆಗೈತಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಮೊಬೈಲ್ ಈ ತರ ಸ್ಕ್ರೋಲ್ ಮಾಡಿ 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 ಇದೊಂದಕ್ಕೆ ಏನ್ ಮಾಡಿದ್ರಿ ನೀವು, ಈ ಕೈಗೆ ಮತ್ತು ಈ ಬೆರಳಿಗೆ ಬಹಳಷ್ಟು ಎಕ್ಸರ್ಸೈಸ್ ಮಾಡಿಸ್ತೀರಿ. ಈ ಕಡೆ ಲಕ್ವನ ಹೊಡೆಯಲಿಲ್ಲ, ಹೊಡೆದ್ರೆ ಈ ಕಡೆ ಹೊಡಿತೀರಿ. ಹೌದಾ? ಇದು ನಗು ವಿಷಯ ಯಾವುದು, ಆದ್ರೆ ಎಷ್ಟು ಸೀರಿಯಸ್ ವಿಷಯ ಅಂತಂದ್ರ ನಾವು ಏನ್ ಮಾಡ್ಬೇಕು ಜೀವನದಾಗ ಅರ್ಥ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳು ಬಹಳ ನಮ್ಮ ಮೇಲೆ ಆಸಕ್ತಿ ತೋರಿಸಿ ಬಹಳ ಪ್ರೀತಿಯಿಂದ ಕಾಲೇಜ್ ಕಳಿಸ್ತಾರೆ. ನಾವು ಕಾಲೇಜ್ ಬರ್ತೀವಿ, ಕಾಲೇಜ್ ಕ್ಲಾಸ್ನಾಗ ಇರ್ತೀವಿ, ನಮ್ಮ ದೇಹ ಮಾತ್ರ ಅಲ್ಲಿ ಇರ್ತೈತಿ, ಮನಸ್ಸು ಮತ್ತೆ ಎಲ್ಲೋ ಅಡ್ಡಾಡ್ತಿರ್ತೀವಿ. ಯಾವಾಗ ಕ್ಲಾಸಿಗೆ ಹೋಗೋದು ಡೌಟ್ ಬಿಡ್ರಿ, ಅದಂತೂ ಬಹಳ ವಿಚಿತ್ರ ಅನಿಸ್ತೈತಿ. ಅವ್ರು ಏನ್ ತಿಳ್ಕೊಂಡಾರ ಅಂತಂದ್ರೆ, ಇವತ್ತಿಂದ ಏನ್ ಸುಖ ಸಿಗ್ಲಿಲ್ಲ ಅದ ಲೈಫ್ ಲಾಂಗ್ ತಿಳ್ಕೊಂಡ್ಬಿಟ್ಟಾರ. ಇದು ಹಂಗೆ ಡ್ರಗ್ಸ್ ಅಂತ ಹೆಂಗಂದ್ರೆ, ತಗೊಂಡ ತಕ್ಷಣ ಏನೋ ಒಂದು ಅದ್ ಮೂಮೆಂಟ್ ಅಷ್ಟೇ ವಿಚಾರ ಮಾಡ್ತೀವಿ. ಅದಕ್ಕೆ ಟೀನೇಜ್ ಏಜ್ ಮೈಂಡ್ ಸೆಟ್ ಹಂಗಿರೋದಂಗ, ನಮ್ಗೆ ಏನ್ ಸುಖ ಸಿಗ್ತಿದ್ದಿಲ್ಲ ಈ ಸದ್ಯಕ್ಕೆ ಅದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೀವಿ. ಹಂಗೇನಾದ್ರು ನಾವೆಲ್ಲರೂ ಏನಿಲ್ಲ, ಹಂಗೇನಾದ್ರು ವಿಚಾರ ಮಾಡಿದ್ರೆ ತಿಳ್ಕೊಡ್ರಿ, ಯಾರು ಪೊಲೀಸ್ ಆಫೀಸರ್ಸ್ ಆಗ್ತಿರ್ತಿಲ್ಲ. ಹೌದಲ್ಲ, ನಾವೆಲ್ಲ ಅಲ್ಪತೃಪ್ತರು ಅಂದ್ರೆ ಏನ್ ಸಿಗ್ತಿಲ್ಲ
ಅದ್ರೊಳಗೆ ಸಮಾಧಾನ ಇರಂಗಿಲ್ಲ. ಆದ್ರೆ ಏನ್ ಖುಷಿ ಪಡ್ತಲ್ಲ ಅದನ್ನ ಮಾಡಕ್ ಹೋಗ್ತೀವಿ. ಮಾಡ್ರಿ, ಅದ್ರ ಒಳ್ಳೇದಿದ್ರೆ ಅಷ್ಟೇ ಮಾಡ್ರಿ. ನಾ ಹೇಳ್ತಿದ್ದೆ, ನಾವು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮಕ್ಕಳನ್ನ ಕರ್ಕೊಂಡು ಮಾಡಾಕ್ತೀವಿ ಅಂತಂದ್ರೆ ಅದು ವಿಶೇಷತೆ ಐತಿ. ವಿಶೇಷವಾಗಿ ನೋಡಿ ಎಷ್ಟು ಜನ ಆಫೀಸರ್ಸ್ ಅದ, 5 ಜನ ಆಫೀಸರ್ಸ್ ಅದ. ಆಫೀಸರ್ಸ್ 5 ಜನ ನೀವು ಒಂದು ವೇದಿಕೆ ಒಳಗೆ ಪೊಲೀಸ್ ಆಫೀಸರ್ ಸಿಗುದು ಬಹಳ ಕಷ್ಟ. ಯಾಕಂದ್ರೆ ಅವ್ರದ್ದು 24/7 ನಾವು ತಹಶೀಲ್ದಾರ್ ಆಗಿ ಆರಾಮಾಗಿ ರೆಸ್ಟ್ ಹೋಗೋ ಸಾಯಂಕಾಲ ಯಾವಾಗಾರ ಒಂದ್ಸರಿ ಎಮರ್ಜೆನ್ಸಿ ಬರ್ತಿತ್ತು ನನಗೆ. ಯಾವಾಗಾರ ಒಂದ್ಸರಿ ವರ್ಷದಾಗ ಒಂದು 4 ಮಂದಿ ಇರ್ಬೋದು, ಅವ್ರಿಗೆ ದಿವಸಕ್ಕೆ 4 ಎಮರ್ಜೆನ್ಸಿ ಬರ್ತವೆ. ಅಂತ ಎಮರ್ಜೆನ್ಸಿ ಇದ್ರೊಳಗೂ ನಿಮ್ಮ ಒಂದು ಮನಸ್ಥಿತಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಮಾಡ್ತಾರೆ ಅಂದ್ರೆ ಅದು ಬಹಳ ಸೀರಿಯಸ್ ಆಗಿದೆ. ಅದಾ ಪ್ರಿವೆಂಟಿವ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ನಿಮಗೆಲ್ಲ ಗೊತ್ತಿದೆ. ಎಚ್ಚರಿಕೆ ವಹಿಸಬೇಕು. ಏನ್ ಮಾಡಿದ್ರೆ ನಮ್ಮ ಜೀವನದಾಗ ಒಳ್ಳೇದಾಗ್ತದೆ. ಮತ್ತೆ ಹೆಂಗ್ ಯೋಚನೆ ಮಾಡ್ಬೇಕಂತಂದ್ರೆ ನಾವು ಒಬ್ಬ ಸುಖಿ ಇದ್ರೆ ಆಗೋದಿಲ್ಲ. ಸಮಾಜದಾಗ ಹುಟ್ಟಿದ್ರು ನಾವು ಸಮಾಜ ಜೀವಿ ಅಂತಂದ್ರೆ ಸಾಮಾಜಿಕವಾಗಿ ವಿಚಾರ ಮಾಡ್ಬೇಕು. ಕೆಲವರು ಇಲ್ಲೇ ಕುಂತ ನಗ್ತಿರ್ತೀವಿ ನಾವು ಮಾತಾಡೋದು. ಯಾಕಂದ್ರೆ ಅವ್ರಿಗೆ ಏನ್ ಅನ್ಸಿರ್ತದೆ, ನಾವು ಹೇಳೋದಿಲ್ಲ ಜೋಕ್. ಯಾಕಂದ್ರೆ ಇವ್ರಿಗೆ ಪೊಲೀಸ್ ಆಫೀಸರ್ ಮಾತಾಡಿದ್ರೆ ಸಾಹೇಬ್ರ ಇವ ಬಂದ ಇವ ಮಾತಾಡ್ತಾರೆ ಇಷ್ಟೇ ಅನ್ನಿಸ್ತೈತೆ. ನೋಡೋದೇ ಎಷ್ಟೋ ಜನ ಮಕ್ಕಳಾಗ ನಗೋದು. ಯಾಕಂದ್ರೆ ನಗೋದು ನನಗೆ ಗೊತ್ತಿದೆ, ಬಹಳಷ್ಟು ನಗು ಇರ್ತಾವ. ಒಬ್ಬ ಸೀರಿಯಸ್ ಆಗಿ ನಾವ್ ಹೇಳಿದ ಜೋಕಿಂಗ್ ಅಂತಾರ, ಇನ್ನೊಬ್ರು ಏನ್ ಮಾಡ್ತಾರ, ಇವ್ ಹಿಂಗ್ ಬಂದ ನೋಡ ಇವಂತ ಏನೋ ಮಾಡಿ ಮಾತಾಡ್ತಾನ. ನಮ್ಗೆ ನಾವು ಕಾಲೇಜ್ನ ಕ್ಲಾಸ್ ಹೇಳಕ ನಮ್ಗೆ ಆಗಂಗಿಲ್ಲ, ಇಲ್ಲಿಗೆ ನಾವೇನ್ ಮಾಡ್ಬೇಕು ಅಂತೇಳಿ ವಿಷಯ ಹೆಂಗೈತೆ ಆ ವಿಷಯನ ತಿಳ್ಕೊಂಡ್ರೆ ನೀವು ಬಹಳಷ್ಟು ಇದಾಗುತ್ತೆ. ಬರೀ ಡ್ರಗ್ಸ್ ಅಂತಂದ್ರೆ ಅಷ್ಟೇ ಅಲ್ಲ, ಅದೊಂದು ವಿಷಯ ನಮ್ದೊಂದು ಕಾರಣ ನಮ್ಗೆ ವೇದಿಕೆ ಆಗ್ಲಿಕ್ಕೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಒಬ್ಬ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಏನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ. ನಿಮ್ ಕ್ಲಾಸ್ನಾಗ ಒಬ್ರು ಕ್ಲಾಸ್ ಹೇಳಕ್ ಬರ್ತಾರೆ, ಲೆಕ್ಚರ್ ಬರ್ತಾರೆ, ಲೆಕ್ಚರ್ ಮಾಡ್ತಾರೆ. ಅವ್ರ ಕೆಲಸ, ಅವ್ರ ಡ್ಯೂಟಿ, ಅವ್ರ ಕರ್ತವ್ಯ ಎಲ್ಲ ಮಾಡ್ತಾರೆ. ಬಟ್ ನಮ್ ಡ್ಯೂಟಿ ನಾವು ಮಾಡ್ತಾ ಇಲ್ಲ. ಒಬ್ಬ ಒಳ್ಳೆ ಮಗಳಾಗಿ ಮಾಡ್ತಾ ಇಲ್ಲ ಪೇರೆಂಟ್ಸ್ಗೆ. ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಟೀಚರ್ಸ್ ಮಾಡ್ತಾ ಇಲ್ಲ. ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಏನು ಮಾಡ್ತಾ ಇಲ್ಲ. ಸರಿ, ಬಹಳ ಹುಡುಗಿ ಹೇಳಕ್ಕಾಗಿಲ್ಲ ಅಂತೇಳಿ. ಯಾಕಂದ್ರೆ ನಿಮ್ದು ವೈಚಾರಿಕೆ ಅಥವಾ ಆಲೋಚನೆಗಳು ಸ್ವಲ್ಪ ಏನಾಗಬೇಕು, ಸಮಾಜಕ್ಕೆ ಹೋಗಿರ್ಬೇಕು. ನಿಮ್ಗೆ ಅನಿಸ್ತೈತಿ ಈಗ ಏನಾಗಿರ್ಬೇಕಂದ್ರೆ ಇದು ಯಾವುದು ಇದ್ರಿದು PUC ಡಿಗ್ರಿ ಸೆಕೆಂಡ್ ಫಸ್ಟ್ ಸೆಕೆಂಡ್ ಹೇಗಿರ್ಬೇಕಂದ್ರೆ ಆಲ್ಮೋಸ್ಟ್ 17-18 ಏಜ್ ಅವರು ಇಂಡಿಯನ್ ಟೀನೇಜ್ ಮುಗಿಸ್ತಿರ್ತಾರೆ. ಫುಲ್ ಚಂಚಲ ಮನಸ್ಸು, ಅಟ್ರಾಕ್ಷನ್ ಅಷ್ಟೇ. ಏನ್ ಚಂದ ಕಾಣಿಸ್ತೈತಿ, ಏನ್ ಚಲೋ ಅನಿಸ್ತೈತಿ ಅದಷ್ಟೇ ಮಾಡೋದು. ಅದೇನ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಕ್ಯಾಟ್ ಆಗ್ತೈತೆ ಅಂತ ನೋಡಂಗಿಲ್ಲ. ನಾ ಹೇಳಿದ್ದೀನಿ ಅನ್ಕೊತಿರ್ತಿಲ್ಲ ಅಂತ ಹೇಳಿ. ನಾವು PUC ಇದ್ದೀವಿ, ಎಲ್ಲರೂ PUC ಮುಗಿಸ್ಕೊಂಡ ಬಂದಿದ್ದಿಲ್ಲ ಆಫೀಸರ್ ಆಗಬೇಕಂದ್ರೆ. ಆದ್ರೆ PUC ಇರುವಂತ ಆ ವಯಸ್ಸಿನ ಚಂಚಲತೆ ಇನ್ನೊಂದು 5 ವರ್ಷ ಬಿಟ್ಟರೆ ತಿಳ್ಕೊಡ್ರಿ. ನಿಮಗೆ ಅನಿಸ್ತೈತಿ ನಾ 5 ವರ್ಷ ಹಿಂಗೆ ಮಾಡ್ಬೇಕಾಗಿಲ್ಲ ಅಂತ ಹೇಳಿ. ಯಾವಾಗಲೂ ನಮ್ಮ ಜೀವನದಾಗ ಇಟ್ ಕುಡ್ ಹ್ಯಾವ್ ಅಂತ ಇರ್ಬಾರ್ದು, ಮಾಡ್ಬೋದಾಗಿತ್ತು ಅಂತ ಇರ್ಬಾರ್ದು. ಇಟ್ ಶುಡ್ ಹ್ಯಾವ್ ಅಂತ, ಮಾಡ್ಬೇಕಾಗಿತ್ತಲ್ಲ ಮಾಡ್ಲೇಬೇಕಾಗಿತ್ತಂತ. ಈಗ ಐ ಶಾಲ್ ಅನ್ಬೇಕು, ಏನ ತಪ್ಪಾಗೈತಿ ಅದನ್ನ ನಾನು ರೆಕ್ಟಿಫಿಕೇಶನ್ ಮಾಡ್ಕೋತೀನಿ ಅಂತ ಹೇಳಿ. ಅದಕ್ಕೆ ತಪ್ಪು ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಓಕೆ, PUC ಹೆಂಗೆ ಅಂತಂದ್ರೆ ಯಾವುದೇ ಒಂದು ಗ್ರೂಪ್ C ಎಕ್ಸಾಮ್ PUC ಬೇಸಿಕ್ ತಗೋದಿಲ್ಲ. ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಬಹಳ ತಿಳ್ಕೋದು ಇಂಪಾರ್ಟೆಂಟ್. ಟೈಮ್ ಬಹಳ ಶಾರ್ಟ್ ಇದೆ. ಬಟ್ ಆ ಟೈಮ್ ಶಾರ್ಟ್ ಇದ್ದನ್ನ ನಾವು ಎಷ್ಟರ ಮಟ್ಟಿಗೆ ಒಂದೇ ಸೆಕೆಂಡ್ ಇರಲಿ, ಆ 1 ಸೆಕೆಂಡ್ ಅನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೋದು ಬಹಳ ಇಂಪಾರ್ಟೆಂಟ್. ನಿಮ್ಗೊಂದು ಕ್ಲಾಸ್ ನಿಮ್ಗೆ ಅನಿಸಿದೆ ಹೋಗ್ರಿ ಚಲೋ ಆಗ್ಬಿಟ್ಟು ಮರ 2 ಕ್ಲಾಸ್ ಮಿಸ್ ಅದು ಮಂಡಿಗೆ ಆರಾಮ್ ನಾವು ಅಡ್ಡೆ ಹೊಡಕ್ ಬಂದೀವಿ ಅಂತೇಳಿ ಅನಿಸ್ತೈತೆ, ಎಲ್ಲರಿಗೂ ಅನಿಸ್ತೈತೆ, ನನ್ಗೆ ಗೊತ್ತಿತ್ತು. ಆದ್ರೆ ಆ 2 ಕ್ಲಾಸ್ ಅನ್ನ ಇಲ್ಲಿ ಸೆಷನ್ ನಾವೇನ್ ಮಾಡ್ತಾ ಇದೀವಲ್ಲ, ನಿಮ್ ಜೀವನದಾಗ ನೀವು ಲಕ್ಕಿ ಅಂತ ಅನ್ಕೋಬೇಕು. ನಾವು PUC ಇದ್ದಾಗ ಹಿಂಗೆ ಯಾರು ಆಫೀಸರ್ಸ್ ಬಂದು ನಮ್ಗೇನಿಲ್ಲ, ಆದ್ರೂ ನಾವು ಆಫೀಸರ್ಸ್ ಆಗಿರಲ್ಲ. ಯಾಕಂದ್ರೆ ನಮ್ಮ ಇಚ್ಛಾಶಕ್ತಿ ಇತ್ತು. ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡ್ಬೇಕು, ನಾ ಅಷ್ಟ ಒಳ್ಳೇದಾಗಂಗಿಲ್ಲ, ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತ ನಮ್ಮಲ್ಲಿ ಆಸೆ ಇದೆ. ಆ ರೀತಿ ಈ ಕಾರ್ಯಕ್ರಮ ನಿಮಿತ್ತ ಅಷ್ಟೇ ನಿಮ್ದು. ಆ ಕಾರ್ಯಕ್ರಮ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಅಭಿಯಾನ ಇದ್ದು, ಹೌದಿಲ್ಲ? ನೋಡ್ರಿ, DSP ಸಾಹೇಬರು ಮೋಸ್ಟ್ಲಿ ಬರ್ಬೇಕಾಗಿತ್ತು, ಅವ್ರ ಹೊರಗೆ ನಾನು ಬಂದಂಗ ಈಗ, ಹೌದಿಲ್ಲ? ಇಡೀ ಪೊಲೀಸ್ ಇಲಾಖೆ ಐತಿ,
ಯೂನಿಫಾರ್ಮ್ ಕಂಡ್ರೆ ಎಲ್ಲ ಇರ್ತೀರಿ. ಆದ್ರೆ ಆ ಯೂನಿಫಾರ್ಮ್ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡ್ರೆ ಅವ್ರ ಮನುಷ್ಯರ ಯಾಕೆ ಹಾಗೆ ಮಾಡ್ತಾರ? ಸಮಾಜದಲ್ಲಿ ಯಾವುದೇ ರೀತಿಯಿಂದ ದುಷ್ಟರು ಇರಬಾರ್ದು ಅಂತ ಹೇಳಿ ನಾವು ಹೆಲ್ಮೆಟ್ ಹಾಕೊಂಡ ಹೋಗ್ತಿರ್ತೀವಿ. ಹೆಲ್ಮೆಟ್ ಬಿಟ್ಟು ಹೋಗ್ಬೇಕಂದ್ರ ಅಲ್ಲಿ ಪೊಲೀಸ್ ಇರ್ತಾರೆ, ಹಿಂಗೆ ಹೋಗೋಣ ಅಂತ ಹೇಳ್ತೀವಿ. ಅವ್ರು ಯಾಕೆ ಹೆಲ್ಮೆಟ್ ಇಂದ ಯಾಕೆ ಇರ್ತಾರ? ನಿಮ್ ಒಳ್ಳೇದಕ್ಕಲ್ಲ, ಆಕ್ಸಿಡೆಂಟ್ ಆದ್ರೆ ನಿಮ್ ತೆರಿಗೆ ಹೋಗ್ತಾರೆ, ನಮ್ದಲ್ಲ. ಅವ್ರು ಹೋಗಂಗಿಲ್ಲ, ಯಾರು ಯೋಚನೆ ಮಾಡಂಗಿಲ್ಲ. ನೀವ್ ಅಷ್ಟ ಅಂತಲ್ಲ, ಯಾರು ಯೋಚನೆ ಮಾಡಂಗಿಲ್ಲ. ಯಾಕೆ ಬೇಕಾಗಿರ್ತದೆ ಅಂತ ಹೇಳಿ ಈ ಡ್ರಗ್ಸ್ ಬಗ್ಗೆ ಹಂಗೆ ನಮಗೇನು ಸಿಗ್ತಿತ್ತು ನಿಮ್ಗೆ ಹೇಳಿದ್ರ ನೀವ ಮುಂದೆ ಸಮಾಜ ನಡೆಸೋರಲ್ಲ. ಇನ್ನೊಂದು 20 ವರ್ಷ ಇರ್ತೀವಿ ನಾವು ಇರೋರು. ಇನ್ 20 ವರ್ಷ ಬಿಟ್ರೆ ನೀವು ನಿಮ್ಮ ಮಕ್ಕಳೆಲ್ಲ ಇರ್ತಾರೆ. ಅವಾಗ ಸಮಾಜ ಹಿಂಗೆ ಇರ್ತದ್ರೆ ಹೆಂಗಾಕೈತಿ? ಯಾವ್ದೋ ಒಂದು ವ್ಯಸನ ಆಗ್ತದ್ರೆ ಹೆಂಗಾಕೈತಿ? ಸಿಗರೇಟ್ ಸೇರ್ತಾರೆ, ಬಹಳ ಖುಷಿ ಆಗ್ತದೆ. ನಾ ಸುದೀಪ್ ಸ್ಟೈಲ್ ಸಿಕ್ತಂತ ಹೇಳ ನಾವು ಸಲ್ಮಾನ್ ಖಾನ್ ಅಂತ. ನೀವೇ ಸಲ್ಮಾನ್ ಖಾನ್ ಅಲ್ಲ, ಸುದೀಪನೂ ಅಲ್ಲ, ಹಾಗಾಗಿ ಸಾಧ್ಯನೇ ಇಲ್ಲ. ಅದ ನೀವೇ ಇರ್ತೀರಿ, ಯಾವ ಸುರೇಶ ಮಹೇಶ ನೀವೇ ಇರ್ತೀರಿ. ನಾ ಹೇಳೋದು ವ್ಯಕ್ತಿ ಯಾರೇ ಇರ್ತಾರೆ, ಅದರ ವ್ಯಕ್ತಿತ್ವ ಬಹಳ ಮುಖ್ಯ. ಅದನ್ನ ಬಳಸಕ್ಕ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆಫೀಸರ್ಸ್ ತಗೊಂಡು ಕೂತ್ಕೊಳ್ಳೋದು ನಮ್ಮ ಸಲುವಾಗಿ ವೇಟ್ ಮಾಡಿರೋದು 45 ನಿಮಿಷ ವೇಟ್ ಮಾಡಿರೋದು ಅಂದ್ರೆ ಅಷ್ಟು ಮುಖ್ಯ ಇದೆ ನನಗೆ ಈ ಕಾರ್ಯಕ್ರಮ. ಮೊದಲು ತಿಳ್ಕೊಡ್ರಿ, ನಿಮ್ ಜೀವನದಾಗ ನಗು ಇರ್ತೈತಿ. ಆ ನಗು ಎದ್ರ ಸಲ ಕಲಿತಿರೋದು ಬಹಳ ಇಂಪಾರ್ಟೆಂಟ್. ಅಳು ಇರ್ತೈತಿ, ಎದಕ್ಕೆ ಕಲಿತಿರೋದು ಬಹಳ ಇಂಪಾರ್ಟೆಂಟ್. ಸುಖ ದುಃಖ ಎಲ್ಲಾನು ಬರ್ತೈತಿ. ಆದ್ರೆ ನಮ್ಮ ಜೀವನದಾಗ ಏನ್ ಸ್ವೀಕಾರ ಮಾಡ್ಕೊಂಡು ಸುಖ ಪಡ್ಕೋಬೇಕು, ಏನ್ ಸ್ವೀಕಾರ ಮಾಡ್ಕೊಂಡು ದುಃಖ ಪಡ್ಕೋಬೇಕು ಅಂತ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಅನಿಸ್ಬೋದು ನಮ್ಮ ಫಿಲಾಸಫಿ ಹೇಳ್ತೇನೆ ಅಂತ ಯಾರೋ ಸ್ವಾಮಿಗಳು ಹೇಳಿದ್ರೆ ಅನಿಸ್ತಿರ್ಬೋದು ನೀವು. ಅದು ನನ್ನ ಅನುಭವದ ಮಾತು ನಿಮ್ಗೆ ಹೇಳ್ತಾ ಇರೋದು. PUC ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ ನೀವು. ನೀವು ಎಷ್ಟು ಓದ್ತೀರಿ, ಎಷ್ಟು ತಿಳ್ಕೊತೀರಿ ಅನ್ನೋದನ್ನ ಮುಂದೆ ನಿಮ್ ಡಿಗ್ರಿದಲ್ಲಿ ರಿಫ್ಲೆಕ್ಟ್ ಆಗ್ತೀರಿ. ರಿಫ್ಲೆಕ್ಟ್ ಹೋದಾಗ ಪ್ರತಿಬಿಂಬಿಸ್ತೈತಿ. ನಿಮ್ ಜೀವನ ಅನ್ನೋದು ಏನನ್ನೋದು ಪ್ರತಿಬಿಂಬಿಸಿದೆ ಅನ್ನೋದು PUC. ಕೈಯಾಗ ಒಂದು ಬುಕ್ ಇಟ್ಕೊಂಡು ಹೋಗೋದಲ್ಲ, ಆ ಬುಕ್ನಾಗ ಏನಿರೋದು ಅದು ಇಂಪಾರ್ಟೆಂಟ್, ಹೌದಲ್ಲ? ಅದಕ್ಕೆ ಪ್ರತಿಯೊಂದು ಮೂಮೆಂಟು ಸರಿಯಾಗಿ ಯುಟಿಲೈಸ್ ಮಾಡ್ಕೊಡು. ಉಪಯೋಗ ಅಲ್ಲ, ಯುಟಿಲೈಸ್ ಸದುಪಯೋಗ ಮಾಡ್ಕೊಡು. ನಾ ಇವತ್ತು ನೀವು 1.5 ತಾಸು ಕುಡಿಸಿದ್ವಿ ಅಂತಂದ್ರ ಆ 1.5 ತಾಸು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಒಂದೊಂದು ಸೆಕೆಂಡ್ ಅಲ್ಲಿ ಒಂದೊಂದು ನಿಮಿಷ ಇಲ್ಲ, ಎಲ್ಲಾನು ಇಂಪಾರ್ಟೆಂಟ್. ಸ್ವಲ್ಪ ಆಲೋಚನೆ ಮಾಡಿ. ಈಗ ನೀವು ಬಂದೇರಿ, ಇಷ್ಟೆಲ್ಲ ಹೇಳಿದ್ವಿ ನಾವು, ಹೊರಗೆ ಹೋದ ತಕ್ಷಣ ಮತ್ತೆ ಅವ್ನು ಹೇಳಿದ ಕೂಡ ಅಂತ ನಕ್ಕೋತ್ ಹೋಗೋದಷ್ಟೇ. ಈಗ ಹಿರಿಯರು ಹೇಳ್ತಿರ್ತಾರೆ, ಲಾಸ್ಟ್ ಅದೊಂದು ಮಾತು ಹೇಳ್ತೀನಿ ನಿಮಗೆ, ಹೇಳಿದ ಮಾತು ಮುಗಿಸ್ತೀನಿ. ಏನಂದ್ರ ಹಿರಿಯರು ನಮ್ಮ ತಂದೆ ತಾಯಿಗಳು ಇರ್ತಾರಲ್ಲ, ಯಾರಾದ್ರೂ ತೀರಿ ಹೋಗಿರ್ತಾರೆ, ಹೋಗಿರ್ತಾರೆ, ಸ್ಮಶಾನಕ್ಕೆ ಹೋಗ್ತಾರೆ. ಓಕೆ, ಸ್ಮಶಾನಕ್ಕೆ ಹೋಗಿ ಏನಂತಾರೆ, ಮಣ್ಣು ಎಲ್ಲ ಕೊಡ್ತಾರೆ. ಮಣ್ಣು ಕೊಟ್ಟು ವಾಪಸ್ ಬರ್ಬೇಕಾದ್ರೆ ನೋಡಪ್ಪ ಜೀವನದಾಗ ಏನಿಲ್ಲ, ಮನೆಗೆ ಹೋಗೋದು ಅಲ್ಲೇ ಅಂತ ಹೇಳಿ ಅವಾಗ ಅಷ್ಟೇ ಅನಿಸ್ತದೆ. ಅದನ್ನ ಬಿಟ್ಟು ಬರ್ರಿ, ನೆಕ್ಸ್ಟ್ ಡೇ ಬರ್ರಿ, ನಾವು ಹೆಂಗಿರ್ಬೇಕು ಹಂಗೆ ಇರ್ತೀವಿ. ಅಂದ್ರೆ ಮನುಷ್ಯನದು ಮೈಂಡ್ ಸೆಟ್ ಹಂಗೆ ಐತ್ರಿ, ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಆ ಮೈಂಡ್ ಸೆಟ್ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ನಾವ್ ಹೇಳ್ತೀವಿ ಎಲ್ಲ ತಂತ್ರಜ್ಞಾನ AI ಬಂದೈತಿ, ಯಾವ ಬಂದೈತಿ, ಮೊಬೈಲ್ ಬೆಸ್ಟ್ ಅದಾವ, ಮೈಕ್ ಸರಿ ತಂತ್ರಜ್ಞಾನ ಮೂಲಕ ಆಗೈತಿ, ಒಳ್ಳೆ ಚಾಕು ಬಂದಾವ, ಎಲ್ಲಾನು ಬಂದಾವ ತಂತ್ರಜ್ಞಾನದಿಂದ. ಅದಕ್ಕೆ ಒಬ್ಬರ ಫಿಲಾಸಫರ್ ಹೇಳ್ತಾರೆ, ವುಡ್ರೋ ವಿಲ್ಸನ್ ಅಂತ ಹೇಳಿ, ಮಾಜಿ ಅಮೆರಿಕನ್ ಪ್ರೆಸಿಡೆಂಟ್ ಅವರ. ನಮ್ ಟೆಕ್ನಾಲಜಿ ಅನ್ನೋದು ಹೆಂಗಂತಂದ್ರ ಈ ಕಡೆ ವರಾನು ಐತಿ, ಶಾಪನು ಐತಿ ಅಂತ ಹೇಳಿ, ಹೂನು ಐತಿ, ಬೇನು ಐತಿ. ಹೆಂಗೈತಿ ಅಂದ್ರ ಒಂದ್ ಚಾಕು ಕಂಡು ಹಿಡಿದಿರ್ತಾರ, ಬಹಳ ಟೆಕ್ನಾಲಜಿ ಯೂಸ್ ಮಾಡಿ ಜಸ್ಟ್ ಈಗ ಟಚ್ ಮಾಡಿದ್ರೆ ಸಾಕು, ಕಟ್ ಮಾಡ್ತೈತಿ. ಏನು ವೆಜಿಟೇಬಲ್ಸ್ ಅಲ್ಲ, ಒಳ್ಳೇದು ಯೂಸ್ ಮಾಡ್ಕೋ. ಅದನ್ನ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಮನುಷ್ಯನ್ ಕೊಡ್ತೈತೆ. ಎದಕ್ಕೆ ಯೂಸ್ ಮಾಡ್ಕೋಬೇಕಂದ್ರೆ ನಮ್ದು ಇದೆಲ್ಲ ನಮ್ದು ಮೈಂಡ್ ಸೆಟ್. ಯಾಕೆ ಒಳ್ಳೇದಕ್ಕೆ ಯೂಸ್ ಮಾಡ್ಯಾರ, ಅದನ್ನ ಕಂಡು ಹಿಡಿದ್ರೆ ಒಳ್ಳೇದು. ಆದ್ರೆ ಅದನ್ನ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೋತೀವಿ. ಯಾಕ ನಮ್ಮ ಸಮಾಜದಲ್ಲಿರುವಂತ ಇವ್ರೇನ್ ಇರ್ತಿರ್ಲಿಲ್ಲ, ಸೋಪ್ ಮಾಡಿ ಇರುತ್ತೆ ಯಂಗ್ ಜನರೇಷನ್, ಅದನ್ನ ಹೆಂಗ್ ಯೂಸ್ ಮಾಡ್ಕೋತೀವಿ ನಾವು? ನೆಗೆಟಿವ್ ಯೂಸ್ ಮಾಡ್ಕೋತೀವಿ. ಮೊಬೈಲ್ ಕಂಡು ಹಿಡಿದು ಮಾತಾಡ್ಲಿಕ್ಕೆ, ಏನೋ ಒಂದು ಎಂಟರ್ಟೈನ್ಮೆಂಟ್ ಯಾವಾಗ ಇರ್ಲಿಕ್ಕೆ, ನಮ್ದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಲ್ಲ. ಎದಕ್ಕೆ? ಮಾತಾಡೋದು ದೂರ ಬೇಡ, ತಂದೆ ತಾಯಿಗಳು ಫೋನ್ ಹಚ್ಚೋದು ಬೇಡ. ಅಟ್ಲೀಸ್ಟ್ ಅದನ್ನ ಎದಕ್ಕೆ ಯೂಸ್ ಮಾಡ್ಕೋಬೇಕು ಅದು ಗೊತ್ತಿಲ್ಲ. ಓಕೆ, ನಿಮ್ ಕ್ಲಾಸ್ ಏನಾದ್ರು ಯೂಟ್ಯೂಬ್ ಎಲ್ಲ ಒಳ್ಳೆ ಕ್ಲಾಸ್ ಇರುತ್ತೆ, ಅದು ನೋಡಂಗಿಲ್ಲ. ಓನ್ಲಿ ಸ್ಕ್ರೋಲ್ ಮಾಡೋದು, ಏನು ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್. ಅದು ಏನಾಗಬೇಕು ನಮ್ಗೆ ಆ ಒಂದು ಸಮಯದಲ್ಲಿ ಯೂಸ್ ಆಗುತ್ತೆ. ಅದಕ್ಕೆ ಎಲ್ಲ ಟೆಕ್ನಾಲಜಿ ನಮ್ಮ ಯಂಗ್ ಜನರೇಷನ್ಗೆ ಏನಾಗುತ್ತೆ ಅಂದ್ರೆ ಶಾಪ್ ಆಗಿ ಕನ್ವರ್ಟ್ ಆಗುತ್ತೆ, ವರಾನು ಇಲ್ಲ. ಅದಕ್ಕೆ ಹೇಳೋದು ಟೆಕ್ನಾಲಜಿ ಯಾವಾಗಿನೋ 1919 ಹೇಳ್ತಾ ಇರುತ್ತೆ ನಾನು, ವುಡ್ರೋ ವಿಲ್ಸನ್ ಅವಾಗ ಹೇಳಿದ್ದಾರೆ. ಬಟ್ ಈಗ ಅದು ಇನ್ನೂ ಪ್ರಸ್ತುತ ಇದೆ, ಹೌದಲ್ಲ? ಅದಕ್ಕೆ ನಿಮ್ಮ ಮೈಂಡ್ ಸೆಟ್ ನಿಮ್ ಕೈ,
ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನೀವ್ ಹೆಂಗ್ ಯೂಸ್ ಮಾಡ್ಕೊತೀರಿ ನಿಮ್ಮ ಜೀವನವನ್ನ ನಿಮ್ಮ ಕೈಯಲ್ಲಿ ಮಾಡ್ಕೊಡ್ರಿ. ನಾವ್ ಇಲ್ಲಿವರೆಗೆ ಏನ್ ಹೇಳಿದ್ರಲ್ಲ ಅದನ್ನ ವಿಚಾರ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆ. ನಾವೇನು ಹೇಳಲ್ಲ, ನಿಮ್ ಟೀಚರ್ಸ್ ಯಾರು ಏನು ಹೇಳಲ್ಲ. ಮತ್ ನೀವು ನಾಳೆ ದಿವಸ ಬಂದು ನಿಮ್ಗೆ ಹೇಳಕ್ಕೂ ಆಗುದಿಲ್ಲ. ನಾವು ಒಂದೇ ಸಲ ಹೇಳ್ತೀವಿ, ತಿಳ್ಕೊಂಡ್ರೆ ನಿಮ್ಗ ಇಲ್ಲಾಂದ್ರೆ ಇಲ್ಲ. ಹಳ್ಳಿಯ ಭಾಷೆಗಳ ಮಾತು ಅಂತಾರೆ, ಹಾಲು ಕೂಡ ಶಾಲೆಗೆ ಹೋಗೋದ್ರೆ ಏನು ಅಂತಿದ್ದ ಮನೆಯಾಗಿದೆ ಅಂತ ನಿಮ್ ಬಿಟ್ಟಿದ್ರು. ಓಕೆ, ಒಳ್ಳೆ ಕಾರ್ಯಕ್ರಮ ಮಾಡಿದಾರ ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೆ, ವಿಶೇಷವಾಗಿ ನಮ್ಮ ಗೌರವ PSI ಚಿರಂಜೀವಿ ಅವರಿಗೆ, ರೆಕಾರ್ಡ್ ಸಾಹೇಬರಿಗೆ, ಆಮೇಲೆ ಉಳಿದಂತ ನಮ್ಮ ಸ್ನೇಹಿತರಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಮತ್ತೆ ವಿಶೇಷವಾಗಿ ಹೇಳ್ಬೇಕಾದ್ರೆ ನೀವು ಸಹನೆಯಿಂದ ಕೂತಿರ್ತ ಮಕ್ಕಳಿಗೆ, ಅದ್ರ ಜೊತೆಗೆ ನಮ್ದೇನು ಇನ್ಸ್ಟಿಟ್ಯೂಟ್ ಬಂದಾಗಲ್ಲ ಟೀಚರ್ಸ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮೀಡಿಯಾ ಪರ್ಸನ್ಸ್ ಇರ್ಬೋದು, ಉಳಿದಂತ ಎಲ್ಲ ಪೊಲೀಸರಿಗೆ ಧನ್ಯವಾದ ಹೇಳ್ತೀನಿ. ನನಗೊಂದು ಅವಕಾಶ ಏನ್ ಸಿಕ್ತಪ್ಪ ಅಂತಂದ್ರೆ, ಸಮಾಜದಲ್ಲಿ ಕೆಟ್ಟ ಪಿಡುಗು ಡ್ರಗ್ಸ್ ಐತಿ, ಅದನ್ನು ಹೋಗಿಸೋದು ನಿಮ್ಮ ಕೈಯಲ್ಲಿ ಐತಿ. ಅದ್ರ ಜೊತೆಗೆ ಬೇರೆ ರೀತಿಗಳ ಚಿಂತನೆಗಳು ನಡೆಸುವಂತ ಶಕ್ತಿ ನಿಮ್ಮಲ್ಲಿ ಐತಿ